ನಮ್ದು ಬೆಂಗಳೂರು. ಮೋಟೋ ಬ್ಲಾಗ್ ಮಾಡ್ತೀರಾ? ಹಾ. ಏನ್ ಬ್ರೋ ಹೆಸರು? ಪಯಣಂ ವಿತ್ ಸರಣ್. ಡೈನಾಮಿಕ್ಸ್ ಹಾ. ಎಷ್ಟೇ ಸಬ್ಸ್ಕ್ರೈಬರ್ಸ್ ಅವ್ರೆ ಬ್ರೋ? ಈಗಲೇ ಸ್ಟಾರ್ಟ್ ಮಾಡಿದ್ದೀನಿ. ಒಂದ್ 85 ಜನ ಅವ್ರೆ 85 ಜನ. ಅಷ್ಟೇ. ಕಂಗ್ರಾಚುಲೇಷನ್, ಬೆಳೀರಿ ಬ್ರೋ, ಬೆಳಿಬೇಕು. ಆ, ಯೂಟ್ಯೂಬ್ ಬ್ರೋ? ಆ, ನಿಂದ ಯಾವ್ರು? ನಮ್ದಿದೆ. ಹೌದಾ? ಏನು ನೋಡಿದ ತಕ್ಷಣ ಬಂದ್ಬಿಟ್ಟೆ? ಇಂಟ್ರೆಸ್ಟಾ ನಿನ್ಗೂ? ಆ? ಹಾ ಹೌದಾ? ಏನು ಓದ್ತಿದ್ಯಾ? ಬ್ರೋ 10th. 10th? ಚೆನ್ನಾಗಿ ಓದಿ, ಹ್ಮ್ ಆಮೇಲೆ ಶುರು ಮಾಡು ಪಾರ್ಟ್ ಟೈಮ್ ಆಗಿ, ಆಯ್ತಾ? ಯಾವ ಕಡೆಗೆ ಹೋಗಿದ್ರಿ ಬ್ರೋ ಇಲ್ಲಿಗೆ? ನಾನು ದೆಬ್ಬಗುಳಿಗೆ ಹೋಗಿದ್ದೆ. ದೆಬ್ಬಗುಳಿಗೆ ಹೋಗಿ ಮತ್ತೆ ಇಲ್ಲಿ ಬಿಲೇಕಲ್ಲಿಯಲ್ಲಿ. ಸೊ ನಿನ್ನ ಹೆಸರು? ಮದನ್. ಮದನ್. ಚೆನ್ನಾಗಿ ಓದಪ್ಪ. ಓದ್ಬಿಟ್ಟು ಆಮೇಲೆ ವೀಕೆಂಡ್ನಲ್ಲಿ ಈ ಥರ ಮಾಡು. ನಮ್ಗಿದೇ ಕೆಲಸ ಅಲ್ಲ, ನಾವು ವಾರ ಪೂರ್ತಿ ಬೇರೆ ಕೆಲಸ ಮಾಡ್ತೀವಿ. ವಾರ ಈ ಥರ ಶನಿವಾರ ಭಾನುವಾರ ಈ ಥರ ಮಾಡ್ತೀವಿ, ಆಯ್ತಾ? ನೀನು ಚೆನ್ನಾಗಿ ಓದೆ. ಯಾರು ನಿಮ್ಮ ಬೇರೆಯವ್ರಾ? ನೀನು ಚೆನ್ನಾಗಿ ಓದೆ, ಹಾ? ಇದೇ ಥರ ಆಗು, ಮುಂದೆ ಜ್ಞಾಪಕ ಮಾಡಿಸ್ಕೊ. ಆಯ್ತಾ? ಆಯ್ತಪ್ಪ, ಬಾಯ್ 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 ಬ್ರೋ. ಬಾಯ್ ಬಾಯ್. ಇವತ್ತು ಬೆಳಿಗ್ಗೆ ಬಂದ್ರ ಬ್ರೋ ಅಲ್ಲಿಂದ ಹಾಂ ಬೆಂಗಳೂರಿಂದ? ಹಾಂ, ಓಕೆಪ್ಪ, ಬಾಯ್. ಬಾಯ್ ಬ್ರೋ. ನಿಜವಾಗ್ಲೂ ನನಗೆ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಗುರು. ಹೇಗಂದ್ರೆ ಪಾಪ ಹುಡುಗ ಎಷ್ಟು ಎಕ್ಸೈಟ್ಮೆಂಟ್ ಆಗಿ ಓಡ್ ಬಂದು ಕ್ರಾಸ್ ಮಾಡಿದೆ. ಆಕ್ಚುಲಿ ನಾವು ವೇವ್ ಮಾಡಿದಾಗ ಕ್ಯಾಮ್ರಾ ಆನ್ ಆಗಿದ್ದಿಲ್ಲ. ಸ್ಟಾಪ್ ಮಾಡಿದ್ರು, ನಿಲ್ಲಿಸಿದ್ದೆ. ನಿಲ್ಲಿಸ್ಬಿಟ್ಟು ಏನಪ್ಪಾ ಅಂದ್ರೆ ಈ ವಾಸ್ ಸೋ ಎಕ್ಸೈಟೆಡ್, ಬೆಳೀರಿ ಅಂತ ವಿಶೇಷ್. ಥ್ಯಾಂಕ್ಸ್ ಥ್ಯಾಂಕ್ಸ್ ಮ್ಯಾನ್. ನಾನು ಸ್ವಲ್ಪ ಅಡ್ವೈಸ್ ಕೊಟ್ಟೆ. ಈಸ್ ವೆರಿ ಇಂಟ್ರೆಸ್ಟೆಡ್ ಟು ಯೂಟ್ಯೂಬ್ ಅಂತ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ರೀ, ಒಂಥರ ಖುಷಿ. ನೋಡಿದಾಗ ಖುಷಿ ಆಗ್ತದಲ್ಲ. ಎಷ್ಟು ಸಬ್ಸ್ಕ್ರೈಬ್ ಇದಾರ ಅಂದ್ರು. ನಾನು ಈಗ್ಲಪ್ಪ ಶುರು ಮಾಡಿದೀನಿ, ಅಲ್ಲ ಬೆಳೀರಿ ಬೆಳೀರಿ ಅಂದ. ವಂಡರ್ಫುಲ್ ಅಲ್ಲ. ಚಿಕ್ಕ ವಯಸ್ಸೇ ಮನ್ಸು ಬೇಕ್ರಿ ವಿಶ್ ಮಾಡೋದಕ್ಕೆ. ಬೆಳೀರಿ ಅಂತಂದ. ಹಂಗೆ ಆಯ್ತಪ್ಪ ಬೆಳಿತೀನಿ, ನೀನು ಸಬ್ಸ್ಕ್ರೈಬ್ ಮಾಡಪ್ಪ ಅಂದೆ. ಈ ಸಬ್ಸ್ಕ್ರೈಬ್ಡ್ ಇನ್ ಫ್ರಂಟ್ ಆಫ್ ಮೀ. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇಟ್ಸ್ ನಾಟ್ ಬಿಕಾಸ್ ಆಫ್ ಐ ಗಾಟ್ ಒನ್ ಸಬ್ಸ್ಕ್ರೈಬರ್, ರೆಸ್ಪಾನ್ಸ್ ಅಲ್ವಾ. ಸೊ ದ ವೇ ಅವ್ರು ಎಕ್ಸೈಟೆಡ್, ಒಂಥರ ಖುಷಿ ಇದೆ ಗುರು, ಒಂಥರ ಮಜಾ. ಅದು ಅನ್ಭವಿಸಿದ್ರೆ ಗೊತ್ತಾಗುತ್ತೆ ಗುರು. ಐ ಆಮ್ ಫೀಲಿಂಗ್ ಇಟ್. ನಿಮ್ಗೆ ತರ ಅಂತ ಅನ್ಬೋದು. ಐ ಆಮ್ ಫೀಲಿಂಗ್ ದಟ್ ಎಂಜಾಯ್ಮೆಂಟ್. ಇದು ಊರಿಗಂಬ್ರೆ. ಅಲ್ಲಿ 101 ದೇವಸ್ಥಾನ ಎಲ್ಲಿದೆ? ನಾನು ಕನ್ನಡ ಗೊತ್ತಾಗ್ತದೆ, ಕನ್ನಡದಲ್ಲಿ ಮಾತಾಡ್ತೀನಿ. ಹೌದು. ನಿಮ್ ಕಡೆ ಹೋಗ್ರಿ, ನಿಮ್ ಕಡೆ ಅಲ್ಲಿ ಅಟ್ಬೋಟ್ ಹಾಕ್ಯಾಡ್ರ, ಹಾ, ಅಟ್ಬೋಟ್ ಹೋಗಿ ಬೈಕ್ ನಿಂತಿದೆ. ಎಲ್ಲಿ ಮೇಲೆ ಹೋಗ್ತದಾ? ಎಷ್ಟೊತ್ತು ಹೋಗ್ಬೋದಾ? ಹೋಗ ಆನೆ ಕಟ್ಟ ಆಗೋದಿಲ್ಲ. ಆಗೋದಿಲ್ಲ. ಇದು ಯಾರು ಬರದ ಕಥೆಯು ನನ್ನ ಹಾಹಿ ಬಂದ. ಒಳ್ಳೆದೇ ರೀಪ. ಫುಲ್ ಅಣ್ಣ, ಈ 101 ದೇವಸ್ಥಾನಕ್ಕೆ ಹೆಂಗ್ ಹೋಗೋದ? ಹಾ, ಎಳ್ನೀರಲ್ಲಿ ದೀಪ ಉರಿಯುತ್ತಲ್ಲ, ಬೆಟ್ಟ ಹತ್ತಕ್ಕೆ ಹೋಗಿ ಹೋಗ್ಬೋದು. ಈಗ ಹೋಗ್ಬೋದಾ? ಹೋಗ್ಬೋದು, ಯಾನೆ? ಎನರ್ಜಿಗೆಲ್ಲ ಹೋಗ್ಬೋದು. ಆಲ್ರೆಡಿ ನೋಡಿದ್ದು ಇಷ್ಟೊತ್ತು ವರ್ಷ ಅದೊಂದು ಕಟ್ಟಿದ್ರೆ ಆ ಕಡೆ ಹೌದಾ? ಹೋಗಿ ಬರ್ಬೋದಾ? ಹೋಗ್ಬೋದು. ಏನಿಲ್ಲ, ಜನಗಳು ಅವರೇ ಹೋಗ್ಬೇಕು, ಗಾಡಿ ಹೋಯ್ತು ಮತ್ತೆ. ಹೌದಾ? ಅಲ್ಲಿ ಒಬ್ರು ಯಾನೆ ಎಷ್ಟೊತ್ತಿಗೆ ದಾರಿಯಲ್ಲಿ ನಿಂತ. ಗಾಡಿಗಳು ಅವರೇ ಹೋಯ್ತದೆ, ಗಾಡಿಗಳು ಮತ್ತೆ ಹೋಯ್ತು. ಹೌದಾ? ಅವ್ರ ಹತ್ರ ವಾಚ್ ಇಲ್ಲ, ಏನಿಲ್ಲ. ಈ ಲುಕ್ಡ್ ಅಟ್ ದ ಸನ್ ಅಂಡ್ ಸೆಡ್ ದಟ್ ವಾಟ್ ಇಸ್ ದ ಟೈಮ್, ಯು ಕ್ಯಾನ್ ಗೋ ಆರ್ ನಾಟ್ ಅಂತ. ವಂಡರ್ಫುಲ್ ಅಲ್ಲ, ಹೋಗಪ್ಪ. ಟೇಕ್ ಒನ್ ಮೋರ್ ಒಪಿನಿಯನ್. ಬೆಟ್ಟ ಮಳೆಗೆ ಡಿಸೈಡ್ ಆಗಿದಿರ್ಲಿ, ಬೇಗ ಹೋಗಿ ಬರ್ಬೋದಂತೆ. ಸೊ ಎಳ್ನೀರಲ್ಲಿ ದೀಪ ಉರಿತಿದೆ. ಯಾವ್ದಕ್ಕೆ ಇಲ್ಲೊಂದು ಕೇಳ್ಬಿಡೋಣ. ಸರ್ ದೇವಸ್ಥಾನ ಹತ್ರ ಹೋಗ್ಬೋದಾ? ಏನ್ ಪ್ರಾಬ್ಲಮ್ ಇಲ್ವಾ? ಹೌದಾ? ಎಷ್ಟೊತ್ತು ಕ್ಲೋಸು? ಎಷ್ಟು ಕಿಲೋಮೀಟರ್ ಅಲ್ಲಿಂದ? ಓಹೋ, ಬರೋಷ್ಟರಲ್ಲಿ ಕತ್ಲಾಗ್ಬಿಡುತ್ತಲ್ಲ. ಹೌದಾ? ಸರಿನಾ, ಆಯ್ತು. ಹಾ 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 ಹಾ.
ಇಲ್ಲ ಹೋಗ್ಬೇಕಿತ್ತು. ಹೌದಾ? ಹಾ ಹಾ, ಸರಿ ಸರ್, ಆಯ್ತು, ಥ್ಯಾಂಕ್ಸ್. ಅಷ್ಟೇ ಮಾಡ್ತಾರಂತೆ. ಹೆಂಗೆ ಅಲ್ಲಿ ಸ್ಟೇ ಮಾಡೋದು? ಅದು ನಾವು ಹೋಗೋಷ್ಟರಲ್ಲಿ ಕ್ಲೋಸ್ ಆಗ್ತದೆ ಅಂತ ಅವ್ರೆ. ಸೊ ಗೈಸ್, ನನ್ನ ದಿನ ಸ್ಟಾರ್ಟ್ ಆಗಿತ್ತು, ದೆಬ್ಬಗುಳಿ ರೀಚ್ ಆದೆ. ಅಲ್ಲ ದೊಡ್ಡ ವಿಷಯ, ಇನ್ಫಾರ್ಮೇಶನ್ ಸಿಕ್ತು. ಎಷ್ಟು ಚೆನ್ನಾಗಿದೆ ನೋಡ್ರಿ ವ್ಯೂ. ಹಾ ಹಾ ಹಾ, ಏ ಹೇ ಹೇ, ಏ ಹೇ ಹೇ, ಹೇ ಹೇ ಹೇ. ಹಾ ಹಾ ಹಾ, ಇರಲ್ಲ. ಸೊ ಗೈಸ್, ವ್ಯೂ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಹತ್ರನೇ ಇರೋ ತರ ಇದೆ ಗುರು. ಪಕ್ಕ ಫಾರೆಸ್ಟ್, ಆನೆ ಎಲ್ಲ ಕಾಣಿಸ್ತಿದ್ಯಾ? ಈಗ ಹೋಗ್ಬಿಟ್ಟು ಗಾಡಿ ಮೋಸ್ಟ್ಲಿ ತೋರಿಸ್ಬೇಕು ಅನ್ಸುತ್ತೆ. ಏನೋ ರನ್ನಿಂಗ್ ಚಕ 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 ಅಂತ ಸ್ಕ್ರಾಪ್ ಆಗ್ತಿದೆ. ಏನೋ ಸೌಂಡ್ ಬರ್ತಿದೆ, ಆಕ್ಚುಲಿ ಬೆಳಗ್ಗೆಯಿಂದಾನೇ ಬರ್ತಿದೆ. ಗೈಸ್, ಮೆಕ್ಯಾನಿಕ್ ಶಾಪ್ ಇಲ್ಲೇ ಇತ್ತು. ಬ್ರಷಾ இதை சொல்லுங்கண்ணா. இது இதுங்களா? டிஸ்க் பேடு. புரியல. ಹಾಂ, ಡಿಸ್ಕ್ ಪ್ಯಾಡ್ ಹೋಗಿದೆ ಅಂತಪ್ಪ. ಸೊ ಡಿಸ್ಕ್ ಪ್ಯಾಡ್ ಹೋಗಿದೆ ಅಂತ ಅಲ್ಲ, 5,000 ಕಿಲೋಮೀಟ್ರ್ ಅಷ್ಟೇ ಗುರು, ಡಿಸ್ಕ್ ಪ್ಯಾಡ್ ಹೋಗಿದೆ ಅಂತೆ. ದಟ್ಸ್ ವೈ ಕರ ಕರ ಅಂತ ಸೌಂಡು. ಎಷ್ಟು ಸರ್ಪ್ರೈಸಸ್ ಇದು ರೀ, ಗಾಡಿಗೆ ನಾಮಕರಣ ಆಗಿದೆ. ಸೊ ಗೈಸ್, ಡಿಸೈನ್ ಹೇಗಿದೆ ತಿಳಿಸಿ, ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ? ಸಿಂಪಲ್ ಆಗಿದೆ, ಹಾಕಿದ್ದೀನಿ. ಸಿಂಪಲ್ ಗೈಸ್, ಚಿಕ್ಕ ಜಾಗ ಅಂತ ಹಾಕಿಲ್ಲ. ಇದು ರಾತ್ರಿ ಪಯಣ. ಅಂಜಟ್ಟಿಂದ ಟೈಮ್ ಆಗಿದೆ 11 ಗುರು. ಇಲ್ಲಿಂದ 35 ಕಿಲೋಮೀಟರ್ ಹೊಗೇನಕಲ್ಲು. ನಾನು ಇಲ್ಲಿ ಮಧ್ಯದಲ್ಲಿ ಯಾವ್ದು ಹೋಟೆಲ್ ಸಿಗ್ತೀರಾ, ಈ ಕಡೆ ಇಲ್ಲ ಆ ಕಡೆ ಇಲ್ದಾರ ಐತೆ. ಫೈನಲ್ ಸರ, ನಾನೀಗ ಎಲ್ಲಿದ್ದೀನಿ ಅಂದರೆ ಕಾವೇರಿ ನದಿ ರೀ. ಎಸ್, ನಿನ್ನೆ ಮಧ್ಯಾಹ್ನ ಕಾವೇರಿ ನದಿ, ಇಲ್ಲೂ ಕಾವೇರಿ ನದಿ ನೋಡಿ ಹೇಗಿದೆ, ಸಾಗದಾಗಿದೆಯಲ್ಲ. ಬನ್ನಿ, ಚಳಿ ಹೇಗಿದೆ. ಚೆನ್ನಾಗಿದೆ ರೀ, ಚಳಿ ಇದೆ, ಬಟ್ ನೀರೇನು ಅಷ್ಟು ಚಳಿ ಇಲ್ಲ ರೀ, ಚೆನ್ನಾಗಿದೆ. ಸೊ ಗೈಸ್, ಸ್ನಾನ ಆಗಿದೆ. ಈ ನೆಕ್ಸ್ಟ್ ಏನು ಪ್ಲ್ಯಾನ್ ಗೊತ್ತಿಲ್ಲ. ಪ್ಲೇಸ್ ಅಂತೂ ಚೆನ್ನಾಗಿತ್ತು ಗುರು. ಬೆಳಗ್ಗೆ 7:30ಗೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸ್ನಾನ. ಸೊ ಗೈಸ್, ಇಲ್ಲಿಂದ ಹೊರಡೋ ಸಮಯ ಬಂತು. ಸೊ ಇದು ಸ್ಟೇ ಮಾಡಿದ ಜಾಗ ಚೆನ್ನಾಗಿತ್ತು, ಒಳ್ಳೆ ಡೀಸೆಂಟ್ ಆಗಿತ್ತು ರೀ. ಸೊ ವಂಡರ್ಫುಲ್.
ಸೊ ಗೈಸ್, ನಾನು ಓಡ್ತಾ ಇದ್ದೀನಿ. ಸೊ ಮೈ ಸೋಲೋ ಜರ್ನಿ ಇಸ್ ಕಂಟಿನ್ಯೂಯಿಂಗ್. ಸೊ ರಾತ್ರಿ ಹೊಗೇನಕಲ್ ಬಂದು ಸ್ಟೇ ಮಾಡಿದ್ದೆ. ಈಗ ಬೆಳಗ್ಗೆ ಇಲ್ಲೇ ತಿಂಡಿ ಆಯ್ತು, ಬೆಳಗ್ಗೆ ಕಾವೇರಿ ನದಿಯಲ್ಲಿ ಸ್ನಾನ ಆಯ್ತು. ಇಬ್ರು ಪ್ರೀತಿ ಮಾಡ್ತಾರೆ. ಎಷ್ಟು ಪ್ರೀತಿ ನೋಡ್ರಿ, 2 ಅನಿಮಲ್ಸ್ ಹಿಂದೆ ಅಲ್ಲ. ದ ಥಿಂಗ್ ಇಸ್ ಏನಂದ್ರ, ನಮ್ಮ ಹ್ಯೂಮನ್ಸ್ ಎಲ್ಲ ಏನ್ ಮಾಡ್ಬಿಟ್ಟಿದೀವಿ, ಅವುಗಳಿಗೆ ನ್ಯಾಚರ್ ಆಗಿ ಅಂದ್ರೆ ನ್ಯಾಚರ್ ಇಲ್ದಿರ ನಾವು ಫೀಡ್ ಮಾಡಿ ಸಿ ದೇ ಆರ್ ವೇಟಿಂಗ್ ಆನ್ ದ ರೋಡ್. ಯಾರ ಏನಾದ್ರು ಫೀಡ್ ಮಾಡ್ಸಕ್ಕಿದಾರ ಅಂತ, ಊಟ ಹಾಕ್ತಾರ ಅಂತ ದೇ ಆರ್ ವೇಟಿಂಗ್. ಸೊ ದೇ ಫರ್ಗಟ್ ದರ್ ಓನ್ ನೇಚರ್ ಟು ಹಂಟ್ ಅಲ್ಲ. ಸೊ ಗೈಸ್, ಲೆಟ್ಸ್ ನಾಟ್ ಫೀಡ್ ದಿ ಅನಿಮಲ್ಸ್. They have their own nature is to hunt their food. So let's not feed the monkeys anymore, yaar. See, they're waiting like a beggars on the roads. Very sad to see this. So let's not feed the animals in wild, actually. Wild. ಕಾಡಲ್ಲಿ animals ಗೆ feed ಮಾಡೋದು ಬೇಡ. See, they forget their nature. That's what I mean to say. ಬಟ್ ಇಟ್ ಸ್ಟಿಲ್ ಪ್ರೀತಿ ಆಗಿದೆ ನೋಡಿ. ಸೊ ಗೈಸ್, ಇದು ಯಾನೇ ಇರೋ ಫಾರೆಸ್ಟ್. ರಾತ್ರಿ ಈ ಕಡೆನೆ ಪಾಸ್ ಆದ್ವಿ. ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ತಿರ್ಲಿಂಗ್ ಎಲ್ಲ ಭಯ. ಹಂಗೆ ಕಾರ್ ಇಂದೇನೆ ಹೋಗ್ಬಿಟ್ಟೆ. ಇದೆ ಗುರು, ಸ್ಯಾಂಚುರಿ. ಸೊ ಇಲ್ಲಿಗೆ ಮುಕ್ತಾಯವಾಗಿದೆ. ಎಲಿಫೆಂಟ್ಸ್ ಇಲ್ಲಿಗೆ ಖತಮ್. ಅಂದ್ರೆ ಊರಿಗೆ ಬರೋಣ ಅಂತ ಏನಿಲ್ಲ, ಬರುತ್ತಾರೆ ಸ್ವಾಮಿ. ಸಂಚಟ್ಟಿ ಎಂಟರ್ ಆಗ್ತಿದೀವಿ. சொல்லிட்டு ಹೋಗಿ ನೈಟೇ போயிட்டு ಹೋಗಿರಕ್ಕಲ್ಲ. ஒரு 200 ரூபா வாங்கிட்டான். சரி ஆச்சு. ಸರಿಯಾ ಬಾಯ್. ಸೊ ಸ್ಟಿಕ್ಕರಿಂಗ್ ಅವರೇ ಮಾಡಿಸಿದ್ದು. ಸೊ ನಾನು ಗೈಸ್ ಅಂಜೇಟಿಯಿಂದ ಲೆಫ್ಟ್ ತಗೊಂಡು ಕನಕಪುರ ಮೇಲೆ ಬೆಂಗಳೂರು ಬರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನಿನ್ನೆ ಇಲ್ಲೇ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದ್ದು. ಎಷ್ಟು ಸಿಗ್ನಲ್, ಇವ್ರು ಎಂತ ಒಳ್ಳೆ ಡ್ರೈವರ್ ಅಂದ್ರೆ, ನನಗೆ ಸಿಗ್ನಲ್ ಮಾಡಿದ್ರು ಗಾಡಿ ಬರ್ತಿದೆ ಹುಷಾರಾಗಿ ಹೋಗುವ ಅಂತ. ಅವ್ರು ಎಷ್ಟು ಒಳ್ಳೆಯವರು. ರೋಡ್ ಇಂದ ಕನಕಪುರಕ್ಕೆ ಬಂದಿದ್ದೀನಿ. ಕನಕಪುರ ಟೋಲ್ ಗೇಟ್ ರೀಚ್ ಆಗಿದ್ದೀನಿ. ಇಲ್ಲಿಂದ ಮನೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೋ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡಿ. ಸೊ ಸಿ ಯು ಗೈಸ್ ಆನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ನಿಮ್ಮ ಪಯಣ ನಿಮ್ಮ ಸರ್ ಜೊತೆ ಸೈನಿಂಗ್ ಆಫ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.